ಕೇಳಿಸ್ತಿದೇನಾ? ಹಾ, ಸೊ ಇವಾಗ ಕ್ಲಿಯರ್ ಆಗಿ ಕೇಳಿಸ್ತೈತೆ. ಹೇಳಿ, ನೀವು ಯಾವ ಊರಿಂದ ಕನೆಕ್ಟ್ ಆಗಿರೋದು, ನಿಮ್ ಹೆಸರು, ನಿಮ್ದು ಬೈ ಪ್ರೊಫೆಷನ್ ಅಂಡ್ ಸಿಸ್ಟಮ್ ಬರೋಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆ ಇಟ್ಕೊಂಡ್ ಬಂದ್ರಿ, ಇವಾಗ ಏನೆಲ್ಲ ಚೆನ್ನಾಗಾಗ್ತದೆ? ನನ್ನ ಹೆಸರು ರಂಜಿತಾ ಅಂತ ಸರ್. ನಾನು ಬೆಂಗಳೂರಿಂದ ಜಾಯ್ನ್ ಆಗಿರೋದು. ನನ್ನ ಏಜ್ ಬಂದು 26 ಇಯರ್ಸ್. ನಾನು ಪ್ರೊಫೆಷನ್ ಬಂದು ಟೀಚರ್ ಸರ್. ನಾನು ಏನಂದ್ರೆ ನನ್ಗೆ ಇಲ್ಲಿ ಬರೋಕ್ಕೂ ಮುಂಚೆ ಮೇನ್ ನನಗೆ ಶುಗರ್ ಇದೆ ಸರ್. ಶುಗರ್ 2019 ಇಂದಾನೆ ಶುಗರ್ ಇತ್ತು. ಆಮೇಲೆ ವೇಟ್ ಜಾಸ್ತಿ ಇದೀನಿ, ಓವರ್ ವೇಟ್ ಇದೀನಿ. ಆಮೇಲೆ ಅದಕ್ಕೆ ನನ್ಗೆ ಮದ್ವೆ ಆಗಿ 2 ವರ್ಷ ಆಯ್ತು ಸರ್. ನಂಗೆ 2 ಟೈಮ್ ಕನ್ಸೀವ್ ಆಗಿದೆ. 2 ಸತಿ ಕನ್ಸೀವ್ ಆದ್ರೂ ಮಗುದ್ ಹಾರ್ಟ್ ಬೀಟ್ ಇಲ್ಲ ಅಂತ ಹೇಳಿ ಅದನ್ನ ಅಬಾರ್ಟ್ ಮಾಡಿದ್ರು. ಬೇಡ, ಇದು ಬೆಳವಣಿಗೆ ಇಲ್ಲ, ಇನ್ಮೆಚೂರ್ ಬೆಳವಣಿಗೆ ಆಗುತ್ತೆ, ನೀವ್ ಇಟ್ಕೊಂಡ್ರೆ ನಿಮ್ಗೆ ತೊಂದ್ರೆ, ಆತರ ಎಲ್ಲ ಹೇಳಿ ಅಬೋರ್ಷನ್ ಆಯ್ತು ಸರ್ 2 ಸತಿ. ಲಾಸ್ಟ್ 1 year ಇಂದ ನಾವು ಬೇಡ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಸರ್. ಅಬಾರ್ಟ್ ಆದ್ರೂನು ಮತ್ತೆ ನೆಕ್ಸ್ಟ್ ನಮ್ದೇನ ಇದಿರುತ್ತೋ ಅದನ್ನ ನಾವು ಪ್ರಯತ್ನ ಪಡ್ತಾನೆ ಇದ್ವಿ. ಆಮೇಲೆ 2 ಸತಿ ಹಂಗಾಗಿದ್ದಕ್ಕೆ ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಕ್ ಹೋದ್ವಿ ಸರ್. ಈ ಸತಿ ಕನ್ಸಲ್ಟ್ ಮಾಡಿನೇ ಪ್ಲಾನ್ ಮಾಡೋಣ ಅಂತ ಹೇಳಿ. ಡಾಕ್ಟರ್ ಹೇಳಿದ್ರು, ನಿಮ್ದು ಬಹಳ ಓವರ್ ವೇಟ್ ಐತಿ, ಆಲ್ರೆಡಿ ಟಮ್ಮಿ ಇವಾಗ ಟ್ವಿನ್ಸ್ ಬೇಬಿ ಇರೋ ತರ ಐತಿ ನಿನ್ ಟಮ್ಮಿ, ಅಷ್ಟೊಂದ್ ಐತಿ. ಆಮೇಲೆ ಸಿಸ್ ಜಾಸ್ತಿ ಇದೆ ಹೊಟ್ಟೆ ಒಳಗೆ, ಪೀರಿಯಡ್ ರೆಗ್ಯುಲರ್ ಇಲ್ಲ ನಿಂದು. ಅವ್ರು ಹೆಂಗ್ ಹೇಳ್ಬಿಟ್ರು ಅಂದ್ರೆ ಇನ್ನು 4 ವರ್ಷ ನನ್ಗೇನು ಆಗಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ರು ಸರ್ ಡಾಕ್ಟರ್. ಈಗ ಸದ್ಯ ಓಕೆ ಅಂತ ಹೇಳಿ. ಆಮೇಲೆ ಪೀರಿಯಡ್ ಆಗಕ್ ಟ್ಯಾಬ್ಲೆಟ್ ಕೊಡೋರಿ ಸರ್. ಟ್ಯಾಬ್ಲೆಟ್ ಕೊಟ್ಟು 15 ದಿನ ಆದ್ರೂ ಪೀರಿಯಡ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಆದ್ರೂನು 1 ದಿನ ಆಯ್ತೋ ಇಲ್ಲ, ಆಗದೇ ಇಲ್ಲ, ಏನೋ ಒಂದ್ ಡ್ರಾಪ್ ತರ ಬರೋದು, ಆಮೇಲೆ ಬರ್ತಾ ಇರಲಿಲ್ಲ. ಅಷ್ಟು ಪ್ರಾಬ್ಲಮ್ ಇತ್ತು ಸರ್. ಅವಾಗ ಅವ್ರು ಹೇಳಿದ್ರು, ನೀನ್ ವೇಟ್ ಕಡಿಮೆ ಮಾಡ್ಬೇಕು, ಶುಗರ್ ಕಂಟ್ರೋಲ್ ಮಾಡ್ಕೊಂಡು ನನ್ನ ಹತ್ರ ಬಾ, ಆಮೇಲೆ ನಾನು ಇಲ್ಲಿ ಟ್ರೀಟ್ಮೆಂಟ್ ಕೊಡೋದು ಅಂತ ಹೇಳಿದ್ರು ಸರ್. ನಾನು ನಾರ್ಮಲ್ ಮೆಡಿಸಿನ್ ತಗೊಂಡಿದ್ದಿಲ್ಲ ಸರ್. ಶುಗರ್ ಇದ್ರೇನು, ನಾನು ವೇಟ್ ಜಾಸ್ತಿ ಇದ್ರೇನು, ಇನ್ನೊಂದು ಸಕ್ಕತ್ ಫುಡ್ ಇರಿ ಸರ್. ಯಾರು ಹೇಳಿದ ಮಾತು ನಾ ಕೇಳ್ತಿರ್ಲಿಲ್ಲ. ಬರೀ ಏನ್ ಸ್ವೀಟೇ ತಿನ್ಬೇಕಂತ ಸರ್. ಅದು ಹೆಂಗಂದ್ರೆ ಶುಗರ್ ಬರೋಕ್ಕೂ ಮುಂಚೆ ಸ್ವೀಟ್ ತಿನ್ಬೇಕಂತ ಅನಿಸ್ತಿರ್ಲಿಲ್ಲ. ಯಾವಾಗ ಡಯಾಬಿಟಿಕ್ ಬಂದ ಒಂದ್ ಸ್ವಲ್ಪ ಸ್ವೀಟ್ ನೋಡಿದ್ರು ಸ್ವೀಟ್ನೆಸ್ ಜಾಸ್ತಿ ತಿನ್ಬೇಕು ಅಂತ ಅನ್ಸೋದು. ಕಂಟ್ರೋಲ್ ಬಟ್ ಆಗ್ತಾ ಇರ್ಲಿಲ್ಲ, ತಿನ್ಬಿಡ್ತಾ ಇದ್ದೆ. ತಿಂದ್ರೆ ಸಮಾಧಾನ ಆಗೋವರೆಗೂ ತಿನ್ಬೇಕಿತ್ತು, ಏನೋ ಒಂದ್ ಸ್ವಲ್ಪ ತಿಂದ್ ಸಮಾಧಾನ ಮಾಡ್ಕೊಂಡೆ ಅನ್ನೋ ತರ ಆಗ್ತಾ ಇರ್ಲಿಲ್ಲ. ಈಗ 4 ರಸಮಲೈ ಆ ತರ ತಿನ್ಬಿಡೋದು ಸುಮ್ನೆ. ತಿನ್ಬೇಕಂದ್ರೆ ಹೋಗ್ ತಗೊಂಡ್ ತಿನ್ಬಿಡ್ತಾ ಇದ್ದೆ. ಅಷ್ಟು. ಆಮೇಲೆ ಸುನೀತಾ ಮೇಡಮ್ ನನ್ನ ಕೋಚ್ ತುಂಬಾ ದಿನದಿಂದ ಅಪ್ರೋಚ್ ಮಾಡ್ತಾನೆ ಇದ್ರು ಪ್ರಾಕ್ಟೀಸ್ ಮಾಡಕ್ಕೆ. ಇದಕ್ಕೂ ಮುಂಚೆ ಮಾಡಿದ್ದೆ ಸರ್ ಬೇರೆ ಇದ್ರಲ್ಲಿ, ಬಟ್ ನಾನ್ ಪ್ರಾಪರ್ ಆಗಿ ಏನು ಮಾಡಿರ್ಲಿಲ್ಲ. ಅಲ್ಲಿ ಅವ್ರು ಹೇಳೋದ್ ಕೇಳ್ತಿರ್ಲಿಲ್ಲ, ತಗೋತಾ ಇದ್ದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಟ್ ಏನ್ ಮಾಡ್ಬೇಕು, ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೆ. ನನ್ಗೆ ಅನ್ನಿಸ್ತು, ನನ್ಗೆ ಸೀರಿಯಸ್ ಆಗಿ ಅನಿಸ್ತು, ನಂಗೆ ಪಾಪು ಬೇಕು, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ನಾ ರೆಡಿ ಇದೀನಿ. ನನ್ಗೆ ನೀವೇನ್ ಹೇಳ್ತೀರಿ ನಾನು ಕಂಪಲ್ಸರಿ ಕರೆಕ್ಟ್ ಆಗಿ ಫಾಲೋ ಮಾಡ್ತೀನಿ, ನನಗೆ ರಿಸಲ್ಟ್ ಬೇಕು ಅಂತ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಸರ್. ಹಂಗ್ ಕಾಂಟ್ಯಾಕ್ಟ್ ಮಾಡಿ 1 ಮಂತ್ ನಾನು ಆಟ ಆಡಿಸ್ದೆ ಸರ್ ಅವರಿಗೆ ಪ್ರಾಕ್ಟೀಸ್ ಮಾಡಕ್. ಅವ್ರು ಐಡಿ ಕ್ರಿಯೇಟ್ ಮಾಡಿ 1 ಮಂತ್ ನಾನು ಜಾಯ್ನ್ ಆಗಿಲ್ಲ ರೀ ಸರ್. ನಾನು ಹೇಳ್ತಿದ್ದೆ, ಏನಾದ್ರು ಒಂದ್ ರೀಸನ್ ಹೇಳೋದು, ತಪ್ಪಿಸ್ಕೊಳ್ಳೋದು, ಆ ತರ ಮಾಡ್ತಿದ್ದೆ. ಫೈನಲಿ 1 ಡೇ ಕಾಲ್ ಮಾಡಿ, ನಾನು ಪ್ರಾಡಕ್ಟ್ ಹಾಕೋಬೇಕು ಮೇಡಮ್, ಅದು ಎಷ್ಟ್ ಆಕೈತೆ ಆದ್ರೂ ಆಗ್ಲಿ, ನಂಗೆ ಏನೇನ್ ಬೇಕು ನಂಗೆ ಫುಲ್ ಹೇಳಿ ಅಂತೇಳಿ ಫಸ್ಟ್ನೇ 20 ವ್ಯಾಲ್ಯೂಮ್ ಪಾಯಿಂಟ್ಸ್ ಹಾಕೊಂಡ್ರಿ ಸರ್. ಹಾಕೊಂಡು ಪ್ರಾಕ್ಟೀಸ್ ಸ್ಟಾರ್ಟ್. ಫಸ್ಟ್ ಡೇ ರಿಸಲ್ಟ್ ರೀ ಸರ್, ನಂಗ ಹೆಂಗ ಅಂದ್ರೆ ಮೋಷನ್ ಕ್ಲಿಯರ್ ಹಾಕಿದ್ದಿಲ್ಲ ರೀ ಸರ್. ಹೋಗ್ತಿದ್ದೆ ಬೆಳಿಗ್ಗೆ ಎದ್ದ, ಇನ್ನ ಏನೋ ಆ ತರ ಫೀಲ್ ಇರ್ತಾ ಇತ್ತು. ಏನೋ ಮತ್ತೆ ಹೋದ್ರೆ ಬರ್ತಾ ಇಲ್ಲ, ಹಂಗಿತ್ತು. ಅವತ್ತೇನಿ ಸರ್ 11ರಿಂದ 12 ಗಂಟೆ ಒಳಗ 8ರಿಂದ 9 ಸತಿ ಫ್ರೀ ಮೋಷನ್ ಆಗೈತೆ ಸರ್. ಫುಲ್ ಫ್ರೀ ಮೋಷನ್. ನಾರ್ಮಲ್ ಆಗಿ ಲೂಸ್ ಮೋಷನ್ ಸ್ಟಾರ್ಟ್ ಆದ 2ರಿಂದ 3 ಸತಿ ಹೋದ್ರೆ ಸುಸ್ತು ಹೊಡೆದ್ ಬಿಡ್ತಾರೆ ಸರ್. ಅಷ್ಟ್ ಸರಿ 1 ಸತಿನೂ ಸುಸ್ತಿಲ್ಲ ಸರ್. ಎಲ್ಲಾ ಹೊಟ್ಟಿ ಎಲ್ಲಾ ತೊಳಸ್ತಾರ ನೋಡ್ರಿ ಸರ್, ಹಂಗ ನನ್ ಹೊಟ್ಟಿ ಎಲ್ಲಾ ತೊಳ್ಸಾಕ್ ಕುಂತೇನೋ ಅನ್ನೋ ಅಷ್ಟು ಚೆನ್ನಾಗ್ ಅನಿಸ್ತದೆ ಸರ್. ಫುಲ್ ಸ್ವಚ್ಛ ಭಾರತ ಅಭಿಯಾನ. ಹೌದು, ಹೊಟ್ಟಿ ಎಲ್ಲಾ ಕ್ಲೀನ್ ಆಗ್ಬಿಡ್ತ್ರಿ ಸರ್. ಏನ್ ಎಲ್ಲ ಜಲ್ ಅಂತ ಫುಲ್ಲು 8ರಿಂದ 9 ಸತಿ ಹೋದೆ. 11 ವರ್ಷಕ್ಕೆ ಹೊಟ್ಟೆ ಹಸಿಯಕ್ ಸ್ಟಾರ್ಟ್ ಆಗ್ಬಿಡ್ತು. ಎವ್ರಿ ಡೇ ಊಟ ಮಾಡೋದು. ಊಟಕ್ಕೆ ಹೋದೆ ರೀ ಸರ್.
11:30 ಟೈಮಲ್ಲಿ ಒಂದ್ ಸ್ವಲ್ಪ ಸ್ಪ್ರೌಟ್ಸ್ ತಗೊಂಡಿದ್ದೆ, ಅದಿದು ತಿನ್ಬೇಡಿ ಸ್ಪ್ರೌಟ್ಸ್ ತಿನ್ನಿ ಅಂತ ಹೇಳಿದ್ರು. ಸ್ಪ್ರೌಟ್ಸ್ ತಿಂದಿದ್ದೆ. 12:30 ಊಟಕ್ಕೆ ಹೋದ್ರೆ, ರೆಗ್ಯುಲರ್ 12:30 ಹೋಗೋದು, ಸೇಮ್ ಕ್ಯಾಂಟೀನ್, ಚೆನ್ನಾಗ್ ಕೊಡ್ತಾರೆ ಸರ್ ಫುಡ್ ನ. ನನಗೆ ಇಷ್ಟ ಆಗ್ತಿರ್ಲಿಲ್ಲ, ಏನಾದ್ರೂ ಒಂದ್ ಚೆಲ್ಲದ್ ತರ ಮಾಡೋದು ಆತರ ಆಗ್ತಾ ಇತ್ತು. ಅವತ್ ಹೆಂಗಂದ್ರೆ ಸರ್, ತಟ್ಟೆ ಒಳಗ್ ಏನು ಬಿಟ್ಟಿಲ್ಲ. ನನ್ ಮನೆಗ್ ಊಟ ಮಾಡಿದ್ರು, ಎಲ್ಲಿ ಊಟ ಮಾಡಿದ್ರು ಏನೋ ಒಂದ್ ಸ್ವಲ್ಪ ಟೇಸ್ಟ್ ನನಗೆ ಸಿಗ್ತಾ ಇರ್ಲಿಲ್ಲ. ಅವತ್ ಫುಡ್ ಚೆನ್ನಾಗ್ ಅಂತಂದ್ರೆ ಹಸ್ಕೊಂಡಿದ್ದಕ್ಕೋ ನನ್ ಟೇಸ್ಟ್ ಬಡ್ಸ್ ಆಕ್ಟಿವ್ ಆಗಿತ್ತೋ ಏನೋ ಗೊತ್ತಿಲ್ಲ, ಫುಲ್ ಟೇಸ್ಟ್ ಇದ್ರು ಸರ್. ಫುಡ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಫಸ್ಟ್ ಟೈಮ್ ಊಟ ಮಾಡಿದ್ಮೇಲೆ ಅಷ್ಟು ತೃಪ್ತಿ ಭಾವನೆ ನನಗ್ ಬಂದಿದ್ದು. ಏನು ತೃಪ್ತಿನೇ ಅನ್ಸ್ತಾ ಇರ್ಲಿಲ್ಲ. ಏನೋ ಒಂಥರ ಅನ್ಸೋದು, ಊಟ ಮಾಡಿದ್ರೆ ಒಂಥರ, ಊಟ ಮಾಡಿಲ್ಲ ಅಂದ್ರೆ ಒಂಥರ ಆತರ ಇರ್ತಾ ಇತ್ತು. ಇಲ್ಲ ನಿದ್ದೆ ಬಂದ್ರೆ ಊಟ ಅವ್ರ ಕ್ಯಾಂಟೀನರಿಗೆ ತಟ್ಟೆ ವಾಪಸ್ ಕೊಟ್ಟರೆ ಅದು ತಂದ್ಬಿಟ್ರೆ ಕೊಟ್ಟು ನಾನು ಅವ್ರಿಗೆ ಹೇಳಿ ಬಂದೆ, ಸರ್ ಊಟ ಚೆನ್ನಾಗಿತ್ತು ಇವತ್ತು ಅಂತ. ಮೇಡಮ್ ದಿನ ಹಿಂಗೆ ಮಾಡೋದ್ ಮೇಡಮ್ ನಾವು ಅಂತ ಹೇಳಿದ್ರು ಅವರು. ಅಂದ್ರೆ ರುಚಿ ಇರೋದು ತಟ್ಟೆ ಇಲ್ಲಲ್ಲ, ನಾನ್ಗಿಲ್ಲ ಅಂತೆ, ಅರ್ಥ ಆಯ್ತಾ? ಹಾ ಸರ್. ಆಮೇಲೆ ಏನಂದ್ರೆ ನಿದ್ದೆ ಪ್ರಾಬ್ಲಮ್ ಬಾಳ ಇತ್ತು ಸರ್. ನಾವೇನಿಲ್ಲ ಅಂದ್ರು ನೈಟ್ ಒಂದ್ 4-5 ಸತಿ, ಶುಗರ್ ಇರೋದ್ರಿಂದ ಒಂದ್ 4-5 ಸತಿ ಯೂರಿನ್ ಪಾಸ್ ಮಾಡಕ್ ಎದ್ದೇಳ್ಬೇಕಿತ್ತು. ಎದ್ರೆ ಒಂದ್ ಬಾಟ್ಲು ನೀರ್ ಫುಲ್ ಗಟ್ಟ ಅಂತ ಕುಡ್ದ್ಬಿಡ್ತಾ ಇದ್ದೆ. ನೀರ್ ಕುಡಿತಿದ್ದೆ, ಮತ್ತೆ ಯೂರಿನ್ ಬರ್ತಿತ್ತು. ಸುಮ್ನೆ ನೈಟ್ ಫುಲ್ ಡಿಸ್ಟರ್ಬ್ ಸರ್. ಮಲಗದೆ ಅಂದ್ರೆ ಯಾವಾಗ ನಿದ್ದೆ ಮಾಡಿದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಸುಳ್ಳು ಹೇಳಿ ರಜೆ ಮಾಡಿ ಮಲಗಿದ್ದು ಉಂಟು ಸರ್. ಅವತ್ತು ಫಸ್ಟ್ ಡೇ ಸರ್ ನಂಗೆ 9:30 ಸ್ಟಾರ್ಟ್ ಆಗ್ಬಿಟ್ಟು, ಎಷ್ಟು ಕಂಟ್ರೋಲ್ ನಿದ್ದೆ ಕಂಟ್ರೋಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. 9 ಹೆಂಗ್ತಿ ನಂಗೆ ಗೊತ್ತೇ ಇಲ್ಲ, ಬೆಳಿಗ್ಗೆ ಆಗ್ಬಿಟ್ಟೈತೆ ನೀರ್ ಕುಡಿಲಿಲ್ವಾ? ಹೋಗಿಲ್ವಾ ಸರ್? ನೀರ್ ಕುಡ್ದಿಲ್ಲ ನೈಟು ಪಾಸ್ ಮಾಡಿಲ್ಲ ಅಂದ್ರೆ ಹೆಂಗಾಗೋದಂದ್ರೆ ಸರ್, ಅದು ಯಾಕೋ ಗೊತ್ತಾ, ಗಂಟ್ಲು ಒಣಗ್ತಾ ಇತ್ತು ನಂಗೆ. ಗಂಟ್ಲು ಒಣಗಿದಕ್ಕಾದ್ರೂ ಆತರ ಆಗೋದು. ಅವತ್ ಏನೂ ಇಲ್ಲ ಸರ್. 9:00 ಮಕ್ಕೊಂಡಾಗ ಸೀದಾ 11 ಬೆಳಿಗ್ಗೆ 7 ಗಂಟೆಗೆ ಎದ್ದೇನಿ. ಕರೆಕ್ಟ್ 7 ಗಂಟೆಗೆ ಎಚ್ಚರ ಆಗೈತೆ ಸರ್. ಅಲಾರಾಮ್ ಇಲ್ಲ ಏನಿಲ್ಲ. ಹೆಂಗ್ ಅನಿಸ್ಬಿಡ್ತು ಅಂದ್ರೆ, ಎಷ್ಟು ಕಂಪ್ಲೀಟ್ ನಿದ್ದೆ ಆಯ್ತಂದ್ರೆ ಸರ್, ನನ್ ಮೈಂಡ್ ಎಷ್ಟು ಫ್ರೀ ಇತ್ತಂದ್ರೆ ಬೆಳಿಗ್ಗೆ. ನಾನ್ ಸುಮ್ನೆ ಮೇಡಮ್ ಕಾಡ್ಸ್ಬಿಟ್ನಲ್ಲ, ನಂಗ್ ನಿದ್ದೆ ಚೆನ್ನಾಗಿದ್ದಕ್ಕೆ ಮುಂಚೆನೆ ನಾನ್ ತಗೋಬೇಕಿತ್ತಲ್ಲ ಇದನ್ನ ಅನ್ನಂಗೆ ಗಿಲ್ಟ್ ಫೀಲ್ ಆಗಿ ಸ್ಟಾರ್ಟ್ ಆಗ್ತದೆ ಸರ್. ಸೆಕೆಂಡ್ ಡೇ ನಮ್ಗೆ ಸ್ಕಿನ್ ಒಳಗೆಲ್ಲ ರಿಸಲ್ಟ್ ಬಂತು ಸರ್. ಅದೆಲ್ಲ ನೀವು ನೋಟಿಸ್ ಮಾಡಿದ್ರಿ. ಆಮೇಲೆ ನಾನು ಅದನ್ನ ಫೀಲ್ ಮಾಡಿದ್ರೆ ಸ್ಕಿನ್ ಚೆನ್ನಾಗತ್ತೆ ಸರ್. ನಂದು ಸ್ಕಿನ್ ಎಲ್ಲ ಬಹಳ ಡ್ಯಾಮೇಜ್ ಆಗಿತ್ತು. ಸ್ಕಿನ್ ಚೆನ್ನಾಗಾಯ್ತು. ಸೆಕೆಂಡ್ ಡೇ 40-44 ಅವರ್ಸ್ ಸರ್. ಸ್ಕಿನ್ ಚೆನ್ನಾಗಾಯ್ತು ಸರ್. ಆಮೇಲೆ 5th ಡೇ ಇದೆ ಸರ್ ನಂದು. ನಂದು ಉಗುರು ಇದೆಲ್ಲ ನಂಗೆ ಬಹಳ ಕಿತ್ಕೊಂತಿರ್ತಿದ್ರಿ ಸರ್. ಯಾವಾಗ್ಲೂ ಬಾಯಿ ಕಚ್ತಾ ಇದ್ದೆ. ಆಮೇಲೆ ಇಲ್ಲೆಲ್ಲ ಸ್ಕಿನ್ ಯಾವಾಗ್ಲೂ ಕಿತ್ಕೊಂತಾ ಇರೋ ಸಿಬ್ರ ತರ ಎದ್ದಿರೋದು, ಅದು ಕಿತ್ಕೊಂಡಿರ್ತಿದ್ದೆ. ಊಟ ಮಾಡ್ಬೇಕಾದ್ರೆ ಸಾಂಬ್ರೊಳ ಕೈ ಇಟ್ಟ ತಕ್ಷಣ ಬಗ ಅಂತ ಉರಿಯೋದ್ರಿ ಸರ್. ಊಟ ಮಾಡಿದ್ಮೇಲೆ ಒಂದ್ ತಾಸು ಹೊಲ್ಕೋಬೇಕಿತ್ತು ನಾನು ಊಟ ಮಾಡಿದ್ಮೇಲೆ, ಕೈಯಿಂದ ಊಟ ಮಾಡ್ದೆ ಅಂದೆ. 5 ದಿನದೊಳಗ ನಾನು ಒಂದ್ಸತಿನೂ ಉಗುರ್ನ ಬಾಯಿಗೆ ಹಾಕಿಲ್ಲ. ಅದ್ ನಾನು ಅಬ್ಸರ್ವ್ ಮಾಡಿದ್ದಿಲ್ಲ. ನಾನು 5 ದಿನದಲ್ಲೂ ಯಾವಾಗಿಂದ ಅದು ಬಂದಾಗಿತ್ತ ಗೊತ್ತಿಲ್ಲ. ಬಟ್ 5th ಡೇ ನನ್ ಕೈಯೆಲ್ಲ ನೋಡ್ಕೊಂಡ್ರೆ ಫುಲ್ ಒಂದ್ ಗಾಯನೂ ಇಲ್ಲ, ಒಂದ್ ಸ್ವಲ್ಪನೂ ಸ್ಕಿನ್ ಹಿಂಗ್ ಎದ್ದಿಲ್ಲ ಸರ್. 5 ದಿವಸದಲ್ಲಿ ನಿಮ್ಮಲ್ಲಿ ಅದೇನು ಸಿಬ್ರು ಸಿಗ್ತಾ ಇತ್ತು, ಅದು ಗಾಯನೂ ಇಲ್ಲ, ಸಿಬ್ರು ಇಲ್ಲ? ಗಾಯನೂ ಇಲ್ಲ, ಸಿಬ್ರುನು ಇಲ್ಲ ಸರ್. ಸಖತ್ ಖುಷಿ ಆಗ್ಬೇಕು ಸರ್ ನನಗೆ. ಆಮೇಲೆ ನಾನು ಹೇಳಿದ್ನಲ್ರಿ ಸರ್, ಇಲ್ಲಿ ಬಿದ್ದಿದ್ದೆ, ನಾನು ಮೇ ಬಿ ಆಗ್ಬಿಟ್ಟಿತ್ತು. ಅದು ಕಂಪ್ಲೀಟ್ ಆಗಿ ಹೋಗ್ಬಿಟ್ಟೈತಿ ಸರ್. ಅದು ಇಷ್ಟೇ ಸಾಸಿವೆ ಅಷ್ಟೇ ಉಳ್ದಿತ್ತು. ಅದು ಮಾಡಕ್ಕೆ ಅಂತಾನೆ ನಾನು ಇಲ್ಲಿ ಕುಂಕುಮ ಇಡ್ತಾ ಇದ್ದೆ. ಕಾಣೋದಿಲ್ಲ, ಇಷ್ಟೇಷ್ಟು ಕಾಣ್ತಾ ಇತ್ತು. ಅದು 5ನೇ ದಿನಕ್ಕೆನೆ ಅದು ನಾನು ಅಬ್ಸರ್ವ್ ಮಾಡಿದೆ. ಹೇರ್ ಫಾಲ್ ಆಗ್ತಾ ಇತ್ತು ಸರ್. ಹೇರ್ ಫಾಲ್ ಕಂಟ್ರೋಲ್ ಆಗಿತ್ತು. 6th ಡೇಗೆ ನಾನು ಹೇಳಿದ್ದಲ್ಲ ಸರ್, ನಂಗೆ ಪೀರಿಯಡ್ ಪ್ರಾಬ್ಲಮ್ ಇತ್ತು. ಫಸ್ಟ್ ಟೈಮ್ ನಾನ್ ಮೆಚೂರ್ ಆದಾಗಿಂದ ಇಲ್ಲಿವರೆಗೂ 10 ದಿನ ಬಿಫೋರ್ ನಾನು 30 ಲಾಸ್ಟ್ ಮಂತ್ 30 ಆದೆ ಅಂದ್ರೆ, ಅದ್ರ ನೆಕ್ಸ್ಟ್ ಮಂತ್ 21st ಪೀರಿಯಡ್ ಆಗ್ಬಿಡ್ತು ಸರ್ ನನಗೆ. 5th ಡೇ ಸರ್. ಇದು 6 ದಿನಕ್ಕೆನೆ ನಂಗೆ ಅದು ಬಂದಿದ್ದೇ ಗೊತ್ತಾಗಿಲ್ಲ ಸರ್. ಮುಂಚೆ ಎಲ್ಲ ತುಂಬಾ ಹೊಟ್ಟೆ ನೋವು, ಸೊಂಟ ನೋವು, ಆಮೇಲೆ ತಲೆನೋವು ಬರ್ತಾ ಇತ್ತು, ಮೂಡ್ ಸ್ವಿಂಗ್ಸ್ ಆಗ್ತಾ ಇತ್ತು, ಕಾಲೆಲ್ಲ ಹರಿಯೋದು ರಾತ್ರಿ ಎಲ್ಲ, ಆತರ ಎಲ್ಲ ಆಗ್ತಿತ್ತು. ಅದು ಬಂದಿದ್ದೇ ಗೊತ್ತಾಗಿಲ್ಲ ಸರ್ ನನಗೆ. ಇನ್ನೇನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತಿದೀವಿ, ನಂದು ಪೀರಿಯಡ್ ಬಂದ್ಬಿಟ್ಟಿತ್ತು.
ಹೆಂಗಂದ್ರೆ ಸರ್ ಆ ಮಂತ್ ನಾನು ಹಾಸ್ಪಿಟ್ಲಿಗೆ ತೋರ್ಸಿದ್ರು ಪರ್ಟಿಕ್ಯುಲರ್ ಆಗಿ ಅವ್ರು ಟ್ಯಾಬ್ಲೆಟ್ ಕೊಟ್ಟರು ನಂಗೆ ಆಗ್ತಾ ಇರ್ಲಿಲ್ಲ. ಅಂತದ್ನು ಸರ್ ನಾನ್ ಸಪ್ರೇಟ್ ಆಗಿ ಏನೂ ತಗೊಂಡಿಲ್ಲ ನಿಮ್ ಇದ್ರಲ್ಲಿ. ನಾನ್ ತಗೊಂಡಿದ್ದೆ ಒಂದು ಶೇಕ್, ಏನೂ ತಗೊಂಡಿಲ್ಲ. 6 ದಿನಕ್ಕೆ ನಂಗೆ ಒಂಥರ ಮಿರಾಕಲ್ ತರ ಅನ್ಸ್ಬಿಡ್ತು ಸರ್ ಇದೇ ನಿಂಗೆ. ಆಮೇಲೆ ಎಷ್ಟು ನೀಟಾಗಿ ಫ್ಲೋ ಆಗ್ತಂದ್ರೆ ಎಷ್ಟು ಕರೆಕ್ಟ್ ಆಗಿ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಹೆಂಗ್ ಬಂದ್ ಆಗ್ಬೇಕು. ಫಸ್ಟ್ ಡೇ ಸ್ಟಾರ್ಟ್ ಆಯ್ತು, 5th ಡೇ ಕ್ಲಿಯರ್ ರೀ ಸರ್. ಮುಂಚೆ ಹೆಂಗಾಗೋದಂದ್ರೆ ಆಗ್ತಿರ್ಲಿಲ್ಲ, ಆದ್ರೆ ಕಮ್ಮಿ ಆಗೋದು. ಇನ್ ಕೇಸ್ ಜಾಸ್ತಿ ಆದ್ರೆ ಓವರ್ಫ್ಲೋ 7 ದಿನ 8 ದಿನ ಆದ್ರೂ ಕಂಟ್ರೋಲ್ ಆಗ್ತಾ ಇದೆ. ಬಟ್ ಇದನ್ನ ನಾನ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಂಗ ಆಗಿದ್ರಿ ಸರ್. ಫಸ್ಟ್ ಡೇ ಸ್ಟಾರ್ಟ್ ಆಯ್ತು, 5th ಡೇ ಫುಲ್ ಕ್ಲಿಯರ್. 5 ದಿನಾನು ಪೀರಿಯಡ್ ಬಂದ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಅಷ್ಟು ಕ್ಲಿಯರ್ ಆಗಿ ಪೀರಿಯಡ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನನ್ಗೆ ಅದು ಡೌಟ್ ಇದೆ ಸರ್. 2nd ಮಂತ್ ನಾನು ವೇಟ್ ಮಾಡ್ತಿದ್ದೆ, ಏನ್ ನೋಡ್ಬೇಕು ಕರೆಕ್ಟ್ ಆಗಿ ಆಕೇತೋ ಇದು ಎದ್ರಿಂದ ಆಯ್ತು ಅಂದ್ರೆ. ಅದಕ್ಕೂ ಮುಂಚೆ ಹಾಸ್ಪಿಟ್ಲಿಗೂ ತೋರ್ಸಿದ್ನಲ್ಲ ನಾನು, ಅದಕ್ಕಾಯ್ತು ಇದಕ್ಕಾಯ್ತು ನಾನ್ ಚೆಕ್ ಮಾಡ್ಬೇಕು ಅನ್ನೋದಿತ್ತು. ಅದಕ್ಕಿಂತ ಮುಂಚೆ ನನಗೆ ನನ್ ಲೆಗಮೆಂಟ್ ಟೇರ್ ಆಗಿತ್ತು ಸರ್. ರೈಟ್ ಲೆಗ್ ಸ್ಟೆಪ್ಸ್ ಇರ್ಲಿಲ್ಲ ನೀಟಾಗಿ. ಒಂದ್ ಕಾಲ್ ಇಟ್ಟು ನೆಕ್ಸ್ಟ್ ಕಾಲ್ ಇಡಬೇಕು. ಆಮೇಲೆ ಜಂಪ್ ಮಾಡಕ್ ಆಗ್ತಿರ್ಲಿಲ್ಲ, ರನ್ ಮಾಡಕ್ ಆಗ್ತಿರ್ಲಿಲ್ಲ. ಜೋರಾಗಿ ಓಡಾಡ್ಕೊಂಡ್ರು ಸ್ವಲ್ಪ ಭಯ, ಯಾಕಂದ್ರೆ ಕಾಲ್ ಟ್ವಿಸ್ಟ್ ಆಗಿ ಬಿದ್ಬಿಡ್ತೀನಿ ಅಂತ. 2019 ಅಲ್ಲೇ ಆಗಿತ್ತು ಸರ್. ದಮ್ಮ ತಗೊಂಡೆ ಸರ್ ನಾನು. ಅದು ಕಾಲು ಹೆಂಗ ನೆಕ್ಸ್ಟ್ ನಾನು 1 ವೀಕಿಗೆ ಫಿಟ್ ಅವರ್ ನಾನ್ ಜಾಯ್ನ್ ಆಗಿತ್ತು ಸರ್ ಅಲ್ಲಿವರೆಗೂ. ಯಾಕಂದ್ರೆ ನಾನು ಎದ್ದೇಳಕ್ ಆಗಲ್ಲ, ನಂಗೆ ಇದ್ದೇ ಕಂಪ್ಲೀಟ್ ಆಗ್ಬೇಕು ಅಂತೇಳಿ ಮೇಡಮ್ ಹೇಳಿ ನಾನು ಫಿಟ್ ಅವರ್ ಜಾಯ್ನ್ ಆದೆ ಸರ್. ಫಿಟ್ ಅವರ್ ಅಲ್ಲಿ ಜಂಪಿಂಗ್ ಜಾಕ್ಸ್ ಮಾಡ್ತಾ ಇದೀನಿ. ಕಂಟಿನ್ಯೂಸ್ 30-40 ಕೌಂಟ್ಸ್ ಮಾಡ್ಕೊಂಡಿದ್ದೀನಿ ಸರ್ ನಾನು. ನನಗೆ ಕಾಲ್ ಸ್ಲಿಪ್ಪೇ ಆಗ್ತಾ ಇಲ್ಲ, ಇದೀನಿ ನಾನು. ಆಮೇಲೆ ಸ್ಟೆಪ್ಸ್ ಅಷ್ಟೇ ಪಟ್ ಪಟ್ ಅಂತ ಹತ್ತಕ್ ಸ್ಟಾರ್ಟ್ ಆಯ್ತು. ಒಂದ್ ಕಾಲ್ ಇಡ್ತಾ ಇಲ್ಲ. ಈಗ ಕಂಟಿನ್ಯೂಸ್ ಆಗಿ ಇಳಿತೀನಿ ಎಷ್ಟು ಸ್ಪೀಡ್ ಅಲ್ಲಾದ್ರೂ. ಆಮೇಲೆ ನನಗೆ ವಾಕ್ ಮಾಡ್ಬೇಕಂದ್ರೆ ಆಗ್ತಿಲ್ಲ ಸರ್. ಮನೆ ಹತ್ರನೇ ಪಕ್ಕದ ಏರಿಯಾಕ್ ಹೋಗಿ ನನ್ ಹಸ್ಬೆಂಡ್ ಊಟ ಆದ್ಮೇಲೆ ಕರ್ಕೊಂಡ್ ಹೋದ್ರು ಅಂದ್ರೆ ನನ್ ಸೊಂಟ ನೋವು ಕಾಲ್ ನೋವು ಅಂತ ಕರ್ಕೊಂಡ್ ಬಂದ್ಬಿಡ್ತಿದ್ದೆ. ಸಪೋರ್ಟೇ ಮಾಡ್ತಾ ಇರ್ಲಿಲ್ಲ ಬಾಡಿ, ಹಂಗಾಗ್ತಾ ಇತ್ತು. ನನ್ ಮನೆಯಿಂದ ನಂದು ಆಫೀಸ್ ಏನಿಲ್ಲ ಅದು 4 ಕಿಲೋಮೀಟರ್ ಸರ್. ತಗೊಳಕ್ ಸ್ಟಾರ್ಟ್ ಮಾಡಿ 15 days to 16 days ಒಳಗೇನೆ ನಾನು ಮನೆಯಿಂದ ಆಫೀಸಿಗೆ ವಾಕ್ ಬರೋಕ್ ಸ್ಟಾರ್ಟ್ ಮಾಡಿದೆ ಸರ್. ನಡ್ಕೊಂಡ್ ಹೋಗ್ತಾ ಇದ್ದೆ. 15 ದಿವಸದಲ್ಲಿ 4 ಕಿಲೋಮೀಟರ್ ನೀವು ಆಫೀಸ್ ಹೋಗೋದು ಬರೋದು ಸ್ವಲ್ಪನೂ ಕಾಲ್ ನೋವಿಲ್ಲ, ಸೊಂಟ ಬ್ಯಾಕ್ ಬರ್ತಾ ಇರಲಿಲ್ಲ. ಆರಾಮ್ ಹೆಡ್ಕೊಂಡು ಸಾಂಗ್ ಕೇಳ್ಕೊಂತ ವಾಕ್ ಮಾಡ್ಕೊಂಡು ಆರಾಮ್ ಬರ್ತಿದ್ದೆ, ಆರಾಮ್ ಹೋಗ್ತಿದ್ದೆ, ವಾಕ್ ಮಾಡ್ತಾ ಇದ್ದೆ. ಸಿಟ್ಟು ಬಾಳ ರೀ ಸರ್. ನಂಗೆ ಪೇಷನ್ಸ್ ಇದ್ದಿಲ್ಲ ಬಾಳ. ಯಾರು ಕಟ್ಟ ವಾಪಸ್ ಅನ್ಬೇಕು, ಇಲ್ಲ ಅಂದ್ ಬರಿಲ್ಲ ಅಂದ್ರೆ ಅದನ್ನ ಹಿಂದ್ ಫೀಲ್ ಮಾಡ್ತಿದ್ದೆ ಅವ್ರ ಹತ್ರ. ನಾನು ಯಾಕೆ ಅನ್ಸ್ಕೊಂಬಂದೆ ಅವ್ರಿಗೆ ಅನ್ಬೇಕಲ್ಲ ಅಂತ ಕೊರಗ್ತಿದ್ದೆ. ಆಮೇಲೆ ಪಟ್ಟ ಬಂದ್ಬಿಡೋದು, ಯಾವ್ದು ಮಾಡ್ತಿರ್ಲಿಲ್ಲ ಜಾಸ್ತಿ. ಇವಾಗ ಎಷ್ಟು ಪೇಷನ್ಸ್ ಲೆವೆಲ್ ಬಂದೈತಂದ್ರೆ ಯಾರ್ ಏನಾದ್ರು ತಲೆ ಕೆಡ್ಸ್ಕೊಳಲ್ಲ ಸರ್. ಅವ್ರ ಲೆವೆಲ್ ಅಲ್ಲಿ ಇದಾರೆ ಅವ್ರು ಮಾತಾಡ್ತಾರೆ ಅಂತ ರಿಯಾಕ್ಟ್ ಮಾಡಿ ಬಿಟ್ಬಿಟ್ಟೆ ಸರ್ ಇವಾಗ. ಹೌದಾ ನಾನು ಎಕ್ಸೆಪ್ಟ್ ಮಾಡ್ಬಿಡ್ತೇನೆ, ಹೌದು ನೀನ್ ಹಿಂಗಂದ್ರೆ ಹೌದಾ ನನಗೆ ಅಷ್ಟು ಲೆವೆಲ್ಗೆ ಮೆಂಟಾಲಿಟಿ ಇಂಪ್ರೂವ್ ಆಗಿದೆ ಸರ್. ಇನ್ನೊಂದು ನಾನೇನು 2nd ಮಂತ್ ಸ್ಟಾರ್ಟ್ ಆಯ್ತು ಸರ್. 2nd ಮಂತ್ ಮತ್ತೆ 5 ದಿನ ಬಿಫೋರ್ ಪೀರಿಯಡ್ ಆಯ್ತು ನಂದು. 2nd ಮಂತ್ 2 months ಅಲ್ಲಿ ನನ್ ರೆಗ್ಯುಲರ್ ಪೀರಿಯಡ್ ಆಗ್ತಿ ಸರ್. 3rd ಮಂತ್ಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ 2.5 ಮಂತ್ಗೆ ನಾನು ಶುಗರ್ ಟೆಸ್ಟ್ ಮಾಡಿದೆ ಸರ್. ಶುಗರ್ ನಾರ್ಮಲ್ ಆಯ್ತು. ಮುಂಚೆ ಎಲ್ಲ ಎಷ್ಟು ವರ್ಷದಿಂದ ಇತ್ತು ಶುಗರ್? 2019 ಅಂತ ಒಂದು 5 years ಸರ್. 5 to 6 years ಹತ್ರ. ನಿಮ್ಗೆ ಎಷ್ಟು ಏಜ್ ಇವಾಗ? ನಂಗೆ ಇವಾಗ 26 years ಸರ್. ಅಯ್ಯೋ 20 ವಯಸ್ಸಿಗೆ ನಿಮ್ಗೆ ಶುಗರ್ ಬಂದಿತ್ತು? ಹಾ ಸರ್. ಕಂಗ್ರಾಚುಲೇಷನ್. ಓಕೆ, ಕಟಿಂಗ್ ಮಾಡಿ. ಬಿಫೋರ್ ಫುಡ್ ಏನಿಲ್ಲ ಅಂದ್ರೆ 200 ಆ ತರ ಆಗ್ತಾ ಇತ್ತು ಸರ್. ಆಫ್ಟರ್ ಫುಡ್ ಏನಿಲ್ಲ ಅಂದ್ರೆ 300 ಮೇಲೆ. ಚೆಕ್ ಮಾಡ್ಕೊಂಡೆ, ಮನೇಲೆ ಚೆಕ್ ಮಾಡಿದ್ದೆ ಸರ್. ನಾನು ನೀವು ಹಾಸ್ಪಿಟಲ್ ಚೆಕ್ ಮಾಡಕ್ ಹೇಳಿದ್ರಿ. ಬಟ್ ಆದ್ರೂ ನಾನು ಮುಂಚೆ ಮನೆಗೆ ಮಾಡ್ಕೊಂತಿರೋದ್ರಿಂದ ಮನೇಲೆ ನೋಡೋಣ ಅಂತ ಮನೇಲಿ ಚೆಕ್ ಮಾಡ್ಕೊಂಡೆ. ಬಿಫೋರ್ ಫುಡ್ 70 ಸರ್. ಆಫ್ಟರ್ ಫುಡ್ 110 ಏನೋ ಬಂದಿತ್ರಿ ಸರ್. 110 147 ಫುಲ್ ನಾರ್ಮಲ್ ರೀ ಸರ್. ಒಂದ್ ಪಾಯಿಂಟ್ ಹೆಚ್ಚು ಇಲ್ಲ. ಇನ್ನ ಸ್ವಲ್ಪ ಇದನ್ನೇ ಇತ್ತು. ಬಾಡಿನೂ ಅಷ್ಟೇ ಇದೆ ಸರ್. ಫುಲ್ ಆ ಫೀಲ್ ಹೇಳಕ್ ಆಗಲ್ರಿ ಸರ್. ಆದ್ಮೇಲೆ ನನ್ನ ಹಸ್ಬೆಂಡಿಗೆ ಹಾಸ್ಪಿಟ್ಲಿಗೆ ತೋರ್ಸಕಂತ ಹೋಗಿದ್ದೆ ಸರ್. ನಾನ್ ತೋರ್ಸೋ ಗೈನಿಕ್ ಫ್ರೀ ಇದ್ರು ಅವತ್ತು. ಅವತ್ತು ನನ್ ಪೀರಿಯಡ್ ಆಗಿ 20 days ಸರ್. ಅವತ್ತಿಗೆ ನಾವ್ ಹೋಗಿ
ಸೆಕೆಂಡ್ ಮಂತ್ ಅಲ್ಲಿ ಪೀರಿಯಡ್ 20 days ಆಗಿತ್ತು, ಅಂದ್ರೆ 2.5 months ಅವರು ಖಾಲಿ ಇದ್ರು ಸರ್. ನನ್ನ ಹಸ್ಬೆಂಡ್ ತೋರ್ಸೋ ಡಾಕ್ಟರ್ ಬೇರೆ, ನಾನು ತೋರ್ಸೋ ಗೈನಿಕ್ ಅಂದ್ರೆ ರೆಗ್ಯುಲರ್ ತೋರ್ಸದ್ನ. ಅವ್ರು ಕ್ಲಿಯರ್ ಸಿಗಲ್ಲ, ಚೆಕ್ ಹೇಳೋಣ ಅಂದ್ರೆ ನೆಕ್ಸ್ಟ್ ಮಂತ್ ಇಂದ ನಾವು ಟ್ರೈ ಮಾಡಕ್ಕೆ ಮೀನ್ಸ್ ಅಂದ್ರೆ ಪ್ಲಾನ್ ಮಾಡ್ಕೊಂಡು ಇದ್ ಮಾಡೋಣ, ಟ್ಯಾಬ್ಲೆಟ್ಸ್ ತಗೊಳ್ಳೋಣ, ಏನಾದ್ರು ಕೊಡ್ತಾರ ನಾನು ರೆಗ್ಯುಲರ್ ಪೀರಿಯಡ್ ಆಗ್ತಾ ಇತ್ತಲ್ಲ ಅಂತ ಆಸೆ ಸರ್ ನಾನು. ಅವ್ರು ಹೇಳಿದ್ರು ರೆಗ್ಯುಲರ್ ಪೀರಿಯಡ್ ಆಗ್ತಾ ಐತೆ ಅಂದ್ರೆ ಚೆಕ್ ಮಾಡೋಣ, ನೋಡೋಣ ರೆಗ್ಯುಲರ್ ಆಗ್ತಾ ಇತ್ತೋ ಇಲ್ಲ, ಇದು ಎದ್ರಿಂದ ಆಗ್ತೈತಿ ಮುಂದ್ ಆಗುತ್ತೋ ಇಲ್ಲ ಹೇಳ್ತೀನಿ ಅಂತ ಹೇಳಿ ನಂಗೆ ಸ್ಕ್ಯಾನ್ ಮಾಡಿದ್ರು ಸರ್ ಹೊಟ್ಟೆ. ಆಮೇಲೆ ಹೇಳಿದ್ರು ಒಂದ್ ಸ್ವಲ್ಪ ಪೀರಿಯಡ್ ಆಗುತ್ತಲ್ಲ ಆ ಪ್ಲೇಸ್ ಅಲ್ಲಿ ಚಿಕ್ಕ ಗುಳ್ಳೆ ಅಡ್ಡ ಇದೆ, ಅದರಿಂದ ಪೀರಿಯಡ್ ಆಗ್ತಿಲ್ಲ ಅಂತ ಹೇಳಿದ್ರು. ಸರ್ ಅವ್ರು ಹೇಳಿದ್ರು ಇಷ್ಟು ಕಮ್ಮಿ ಡ್ಯೂರೇಷನ್ ಅಂದ್ರೆ ಇಷ್ಟು ಕಮ್ಮಿ ಟೈಮ್ ಒಳಗ ಇಷ್ಟು ಇಂಪ್ರೂವ್ಮೆಂಟ್ ನಾನು ಯಾರಲ್ಲೂ ನೋಡಿಲ್ಲ. ಯಾರಲ್ಲೂ ನೋಡಿಲ್ಲ. ನಿನಗೆ ಪಾಪು ಆಗಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಆರಾಮು ಕನ್ಸೀವ್ ಆಗ್ತೀಯ ನೀನು. ಇವತ್ತಿಗೆ 23 days ತೋರ್ಸಾ ಕುಂತೈತಿ. ಆಕ್ಚುಲಿ 20 days ತೋರಿಸ್ಬೇಕು, 23 days ತೋರಿಸ್ತೈತಿ. ನಿಮ್ದು ಇದೇ ಪೀರಿಯಡ್ ಆದ್ರೆ 2 days ಬಾ ಅಂತ ಹೇಳಿದ್ರು ಸರ್. ಆಗಿಲ್ಲ ಅಂದ್ರೆ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ವೇಟ್ ಮಾಡ್ತಾ ಇದ್ದೆ ಸರ್. ನನ್ ಪೀರಿಯಡ್ ಮಿಸ್ ಆಗಿ ನೆಕ್ಸ್ಟ್ ಡೇ ಚೆಕ್ ಮಾಡ್ಕೊಂಡೆ ಸರ್, ನಾನು ಕನ್ಫ್ಯೂಸ್ ಆಗಿದ್ದೆ. ಆಮೇಲೆ ನಾನು ಹಾಸ್ಪಿಟ್ಲಿಗೆ ಹೋದೆ ಸರ್. ಅವ್ರು ಹೇಳಿ ತರ ಅಬೌಟ್ ಆಕತ್ತು, ಏನ ಹೇಳಕ್ ಬರಂಗಿಲ್ಲ. ನಾನು ಈ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೆ ಸರ್. ನಾನು ಅಟೆಂಡ್ ಮಾಡಿಲ್ಲ ಏನಿಲ್ಲ ಅಂತ ನಾನೇನ್ ತಗೋಬೇಕನ್ನ ಅದನ್ನ ಮಾಡ್ತಾನೆ ಇದ್ದೆ. ಬಟ್ ಎಕ್ಸರ್ಸೈಸ್ ಒಂದು ಸ್ಟಾಪ್ ಮಾಡಿದೆ, ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ನಲ್ಲ ಅದು ಇದಾಗಬಾರ್ದು ಅಂತ ಹೇಳಿ. 35th day ಹೋದೆ ಸರ್. ಅವ್ರು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ರು. ನೋಡೋಣ ಇದು ವರ್ಕ್ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಮತ್ತೆ ಏನಾಗುತ್ತೆ ಕನ್ಫರ್ಮ್ ಆಗಿ ಹೇಳಿದ್ದಿಲ್ಲ. ಅದನ್ನ ಸ್ಕ್ಯಾನ್ ಮಾಡೋವರೆಗೂ ಈಗ ನಾ ಸ್ಕ್ಯಾನ್ ಮಾಡಲ್ಲ, ನಿಂಗೆ ಇನ್ನ 20 days ಬಿಟ್ಟು ಮಾಡ್ತೀನಿ, October 5th ಬನ್ನಿ ಅಂತ ಹೇಳಿದ್ರು. ಮೊನ್ನೆ October 5th ಹೋಗಿದ್ದೆ ರೀ ಸರ್. ಸ್ಕ್ಯಾನ್ ಮಾಡಿದ್ರು. ನನ್ಗದು ಎಂತ ಫೀಲಿಂಗ್ ಅಂದ್ರೆ ಹೇಳಕ್ ಆಗದೆ ಸರ್. ಮಗು ಹಾರ್ಟ್ ಬಂದೈತೆ ಆಲ್ರೆಡಿ. ಮಗು ಹಾರ್ಟ್ ಬೀಟ್ ಬಂದೈತಿ. ಹಾರ್ಟ್ ಬೀಟ್ 122 ಐತ್ರಿ ಸರ್. ಮಗು ಚೆನ್ನಾಗಿ ಬೆಳಿತಾ ಐತಿ ಹೊಟ್ಟೆ ಒಳಗೆ. ಕಂಗ್ರಾಚುಲೇಷನ್ ಅಂತ ಹೇಳಿದ್ರು ಸರ್. ಎಷ್ಟು ಖುಷಿ ಆಯ್ತು ಅಂದ್ರೆ ಸರ್ ನನಗೆ. ಇವಾಗ 1 month 20 days ರೀ ಸರ್ ನನಗೆ. ಬಿಫೋರ್ ನಾನು 2.5 months ನನ್ ಮಗು ಹಾರ್ಟ್ ಬೀಟ್ ಬರ್ತಾ ಇರ್ಲಿಲ್ಲ ಸರ್. 6 week ಗೆ ಹಾರ್ಟ್ ಬೀಟ್ ಬಂದಿದ್ ನೋಡಿ ಸಖತ್ ಖುಷಿ. Don't cry. ನೀರ್ ಕುಡೀರಿ ರಂಜಿತಾ. ಅಂತ ಹೇಳಿದಾರೆ ಸರ್. ಇವಾಗ ಕಮ್ಯುನಿಟಿಗೆ ಸುನೀತಾ ಮ್ಯಾಮ್ಗೆ ನಿಮ್ಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಸರ್. ನನ್ನ ಲೈಫ್ ಅಚೀವ್ ಮಾಡ್ತಾ ಇದೀನಿ ಸರ್. ಥ್ಯಾಂಕ್ ಯು ಸುನೀತಾ ಮ್ಯಾಮ್, ಥ್ಯಾಂಕ್ ಯು ಕೋಡೆ ಸರ್, ಥ್ಯಾಂಕ್ ಯು ಆಲ್. ಒಬ್ಬ ಕೋಚ್ ಸುಮಾರು ಒಂದು 22 ಸಾವಿರ ಜನ ಇದ್ರು. ಒಬ್ಬ ಕೋಚ್ ಅವರು ಮೋಸ್ಟ್ಲಿ ಬಾಗಲಕೋಟೆ ಅಥವಾ ಇರ್ಬೇಕು.